ಎಲ್ರಿಗೂ ನಮಸ್ಕಾರ. ಶ್ರಾವಣದ ಶುಕ್ರವಾರ, ಮೊದಲನೇ ಶುಕ್ರವಾರದಿಂದ ತರುಣ್ ಮತ್ತು ಸೋನಲ್ ಅವರ ಮದುವೆಯ ಸಂಭ್ರಮ ಶುರುವಾಗಿದೆ. ನಾನು ಅದೇ ಅಮ್ಮ ಅವ್ರಿಗೆ ಹೇಳ್ತಾ ಇದ್ದೆ, ತರುಣ್ ಅವ್ರ ತಾಯಿಯವ್ರಿಗೆ, ಶ್ರಾವಣ ಟೈಮಲ್ಲಿ ಸೊಸೆನ ನೀವು ವೆಲ್ಕಮ್ ಮಾಡ್ತಾ ಇದ್ದೀರಾ, ಮನೆಗೆ ಲಕ್ಷ್ಮಿ ಬಂದಂಗೆ. ಸೊ ತುಂಬ ಖುಷಿ ವಿಚಾರ ಅದು. ನಮ್ಮ ತರುಣ್ ಅವ್ರನ್ನ ಮದುವೆ ಹುಡುಗನ ಒಂದು ಅಟೈರಲ್ಲಿ ನೋಡೋಕ್ಕೆ ಬಹಳಷ್ಟು ಸಂತೋಷ. ಇನ್ಫ್ಯಾಕ್ಟ್ ಅರುಣ್ ಆ್ಯಂಡ್ ಐ ವೇ ಡಿಸ್ಕಸಿಂಗ್, ತರುಣ್ ಅವ್ರು ನಮ್ಮ ಮನೆಗೆ ಇನ್ವೈಟ್ ಮಾಡೋಕ್ಕೆ ಬಂದಾಗ ಅರುಣ್ ಆ್ಯಂಡ್ ತರುಣ್ ಇಬ್ಬರೂ ಅಕ್ಟೋಬರ್ ಬಾರ್ನ್. ಸೊ ಇಬ್ರದ್ದು ಕ್ವಾಲಿಟೀಸ್ ಆ್ಯಂಡ್ ಎವ್ರಿಥಿಂಗ್ ತುಂಬ ಸಿಮಿಲರ್, ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡ್ ಆ್ಯಂಡ್ ಎವ್ರಿಥಿಂಗ್. ಸೊ ಐ ಥಿಂಕ್ ಸೋನಲ್ ಇಸ್ very lucky to have Tarun, and so is Tarun to have a beautiful bride like Sonal. So ibru kadeyindanu wishes. I wish them all the best. Ibru ಖುಷಿ ಆಗಿರಲಿ, ಒಳ್ಳೆ ಆರೋಗ್ಯ ಸಿಗಲಿ, ಯಶಸ್ಸು ಸಿಗಲಿ ಎಲ್ಲದರಲ್ಲೂ ಅಂತ ಹಾರೈಸ್ತೀವಿ. ತರುಣ್ ಸರ್ ಮತ್ತು ಸೋನಲ್ ಅವರ ಒಂದು ಬಾಂಧವ್ಯ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಈಗ ನಾವು ಒಂದು ತಿಂಗಳಿಂದ ಏನು ನೋಡ್ತಾ ಇದ್ದೀವಿ ಅವರಿಬ್ಬರನ್ನು ಜೊತೆಗೆ, ಅವರ ಒಂದು ಇಬ್ಬರಿಗೂ ಇರುವಂಥ ಪ್ರೀತಿ ವಿಶ್ವಾಸ ತುಂಬ ಸಂತೋಷ ಆಗುತ್ತೆ. ಅವ್ರಿಗೆ ದಾಂಪತ್ಯ ಜೀವನದಲ್ಲಿ ಎಲ್ಲ ಸುಖ ಸಂತೋಷ ನೆಮ್ಮದಿನ ದೇವ್ರು ಕರುಣಿಸಲಿ ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ಅರುಣ್ ಮತ್ತು ಸೋನಲ್ ಅವರು ದಾಂಪತ್ಯದಲ್ಲಿ ಇಳಿದಿದ್ದಾರೆ, ಆ್ಯಂಡ್ ದಟ್ಸ್ ವೆರಿ ಗುಡ್ ನ್ಯೂಸ್. ಯಾಕಂದರೆ ಇಬ್ಬರು ತುಂಬ ಒಳ್ಳೆಯವರು. ಸೊ ಅವರ ಜೀವನ ಮುಂದೆ ಉಜ್ವಲವಾಗಿರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಂತ ಹೇಳ್ತಾರೆ. ಈಗ ಆಲ್ರೆಡಿ ನಮ್ಮ ಸುಧೀರ್ ಮನೆ ಕಟ್ಟಿಬಿಟ್ಟಿದ್ದಾರೆ, ಅದಕ್ಕೆ ಅಂಬರೀಷ್ ನಿಲಯ ಅಂತಂದು ಕೂಡ ಹಾಕಿದ್ದಾರೆ. ನನಗೆ ಸುಧೀರ್ ಪರಿಚಯ ಬಹುಶಃ 80ರ ದಶಕದಲ್ಲಿ ರಾಮ ಲಕ್ಷ್ಮಣ ಅನ್ನೋ ಒಂದು ಸಿನಿಮಾ ಆಗಬೇಕಾಗಿತ್ತು. MP ಶಂಕರ್ ಅವರು ಅದರ ನಿರ್ಮಾಪಕರು. ಆ ಸಿನಿಮಾದಲ್ಲಿ ನಾನು ಮಾಡಬೇಕಾಗಿತ್ತು. ಕಾರಣಾಂತರ ಆ ಪಾತ್ರ ಮಾಡುವ ಸಂದರ್ಭದಲ್ಲಿ ನಾನು ಸ್ವಲ್ಪ ಬ್ಯುಸಿಯಾಗಿದ್ದೆ, ನನಗೆ ಡೇಟ್ಸ್ ಒದಗಿ ಬರಲಿಲ್ಲ. ಆ ಒಂದು ಅವಕಾಶವನ್ನು ಪಡ್ಕೊಂಡವರು ಸುಧೀರವರು. ರಾಮ ಲಕ್ಷ್ಮಣ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಇವತ್ತು ರಾಮ ಲಕ್ಷ್ಮಣ ಅನ್ನುವ 2 ಮಕ್ಕಳನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟು ಹೋಗಿದ್ದಾರೆ. ಅವರು ಒಬ್ಬರು ತರುಣ್ ಸುಧೀರು, ಮತ್ತೊಬ್ಬರು ನಂದಾ ಕಿಶೋರ್. ಇಬ್ಬರು ಸಾಕಷ್ಟು ಕಷ್ಟಪಟ್ಟು ಬಂದಿದ್ದಾರೆ. ಯಾಕೆ ಅಂತಂದರೆ ನಾಟಕ ರಂಗದಿಂದ ಬಂದಂಥ ಒಬ್ಬ ಕಲಾವಿದ ಈ ಮಟ್ಟಕ್ಕೆ ಬೆಳೆದು ಅವರು ಮಧ್ಯದಲ್ಲಿ ತೀರ್ಕೊಂಡ್ಬಿಡ್ತಾರೆ. ಆನಂತರ ಮಾಲತಿ ನನ್ನ ತಂಗಿ ಈ ಇಬ್ಬರು ಮಕ್ಕಳನ್ನು ಸಾಕಿ ಇವತ್ತು ಈ ಮದುವೆಗೆ ಕರೆದಿದ್ದಾರೆ. ನಮಗೆ ಹಿರಿಯರಾಗಿ, ಕನ್ನಡ ಚಿತ್ರರಂಗದ ಹಿರಿಯರಾಗಿ ನಮ್ಮ ಕೆಲಸ ಆಶೀರ್ವಾದ ಮಾಡೋದು. ಬಂದಿದ್ದೀವಿ. ತರುಣ್ ಸುಧೀರ್ಗೆ ನಾವು ಆಶೀರ್ವಾದ ಮಾಡಿದ್ದೀವಿ. ಅವರ ಮದುವೆಯ ಈ ಒಂದು ದಿನ ಮುಂದೊಂದು ದಿನದಲ್ಲಿ ಸಂತೋಷವಾಗಿ ನೆಮ್ಮದಿಯಾಗಿ ಅವರು ಇರಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.